ಅವರಿಗೆ ಕೊಡುವ ಮನಸ್ಸೂ ಇಲ್ಲ, ಕೊಡುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಉತ್ತರ ಉಂಟು. ಹಾಗಾಗಿ ಒಂದು ಮದುವೆಯಲ್ಲಿ ರಾಜಕೀಯ ಮಾಡಿದ್ರೆ ಹಾಗೆ, ನಾಳೆ ಎಲ್ಲಿಯಾದ್ರೂ ಮಗದರ ನಂತರ ನನಗೆ ಪೀಠ ಕೊಟ್ಟರೆ ಅವನಿಗೆ ಯಾಕೆ ಕೊಟ್ಟದ್ದು, ನನಗೆ ಕೊಡಬೇಡುವ ಅಂತ ಕೇಳಲಿಕ್ಕೆ ಒಂದೇ ಒಂದು ತ್ವರೀರು. ಯಾರು? ಶಿಶುಪಾಲನಿಗೆ ನನ್ನ ತಂಗಿಯನ್ನು ಕೊಟ್ಟರೆ ಅವ ಮತ್ತೆ ಮಾತಾಡ್ಲಿಕ್ಕೆ ಉಂಟ, ನನ್ನ ಭಾವನೆಗೆ ಕೊಟ್ಟದ್ದು ಸುಮ್ಮನೆ ಇರುವುದಿಲ್ಲ. ಹಾಗಾಗಿ ನಿರ್ಣಯ ಮಾಡಿದ್ದೇನೆ, ಈ ಸಲ ಅಲ್ಲಿಂದ ತಪ್ಪಿದ್ರು ಸಿಗುವುದು ನಮಗೆ ಆಗ್ಬೇಕು. ಹಾಗಾಗಿ ಅವ ಕೇಳಬಾರ್ದು ಅಂತಾದ್ರೆ ನಮ್ಮ ತಂಗಿಯನ್ನು ಕೊಡಬೇಕು. ಹೀಗೊಂದು ನಿರ್ಣಯ ಮಾಡಿದ್ದೇನೆ. ಕಾಲ ಯಾವಾಗ ಕೂಡಿ ಬರ್ತದೆ ಅಂತ ನೋಡಿದ್ದೇನೆ, ನೋಡ್ತೇನೆ. ಇನ್ನೊಂದುಂಟು, ಅಲ್ಲಿ ಎಂಥದೆಲ್ಲ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಬ್ಬನನ್ನು ಬಿಟ್ಟಿದ್ದೇನೆ, ಅವ ಒಂದು ಹಣೆ ಬರ ಕೆಟ್ಟ, ಒಂದು ದಿವಸ ಒಟ್ಟಿಗೆ ಬಂದಿಲ್ಲ. ಮಾತಾಡ್ಲಿಕ್ಕೆ ಒಪ್ಪದೆ ಎಷ್ಟಂತ ಕಾಯುದು ನಾವೊಂದು ಕೇಳುದು. ನಮಸ್ಕಾರ. ಖಂಡಿತರಲ್ಲಿ ಹೋಗ್ತೀಯಾ? ಯಾಕೆ? ನಿನಗೆ ಸ್ವಲ್ಪ ಮಾನಸಿಕ ಉಂಟು. ಇಲ್ಲ, ನನ್ನ ಅಪ್ಪನ ಹಾಗೆ ಗೋಡೆ ನೋಡಿ ಮಾತಾಡುದು. ಇಲ್ಲ, ಮತ್ತೆ ಯಾರು ನಿನ್ನ ಹಿರಿಯರಲ್ಲಿ ಮಾತಾಡುದು? ಗೋಡೆ ನೋಡಿಲ್ಲ, ಮತ್ತೆ ಎಷ್ಟು ಮಾತಾಡುದು? ಯಾರ ಬಗ್ಗೆ ಹೇಳುದು? ನೀವಲ್ಲ, ಅಲ್ಲಿ ಒಬ್ಬ ಬರುವಾಗ ನನ್ನ ಬಗ್ಗೆ ಹೇಳಿದ್ದಲ್ಲ. ನೀವು ಮಾತಾಡ್ಲಿಕ್ಕೆ ಇರುದ. ಒಂದು ವೇಳೆ ನನ್ನ ಬಗ್ಗೆ ಹೇಳಿದ್ರೆ ನಿನ್ನ ನಾಲಿಗೆಯಲ್ಲಿ ಹುಳಾಗಿ. ನೀವಿರುವಾಗ ಹಾಗೆಲ್ಲ ಆಗಲಿಕ್ಕೆ ಉಂಟ. ಯಾಕೆ ನಾನೇ ಹುಳವ? ನೀವು ಇರುವಾಗ ನಿಮ್ಮ ಒಂದು ನನ್ನ ಬಗ್ಗೆ ಹೇಳಿದ್ದಲ್ಲ, ಮತ್ತೆ ನಿನಗೆ ಹೆದರಿಕೆ ಯಾಕೆ? ನಿಮ್ಮ ಬಗ್ಗೆ ನಾನು ಹೇಳಲಿಕ್ಕೆ ಉಂಟ. ಅವ ಯಾರು? ನಾನು ಅವಸರದಲ್ಲಿ ನಿಮ್ಮನ್ನು ನೋಡ್ಲಿಕ್ಕೆ ಬರುವಾಗ ಅವ ಒಬ್ಬ ಒಳಗೆ ನಿಂತು ಏನು? ಸ್ವಲ್ಪ ಮಾತಾಡುವ ನಿನ್ನಲ್ಲಿ ನನಗೆ ನಿಮ್ಮನ್ನು ನೋಡುವ ಅವಸರ. ನಾನು ಅದಕ್ಕೆ ಬೈದವ, ಕರ್ಮ ಸತ್ತವ ಎಷ್ಟು ಮಾತಾಡ್ತಾರೆ. ಹೌದಾ? ಮತ್ತೆ ನೀವು ಮಾತಾಡಿ. ಅಂದ್ರೆ ನೀವು ಮಾತಾಡಿ, ನಿಮ್ಗೆ ತಲೆ ಸರಿ ಇಲ್ಲ, ಅವ ಮಾತಾಡೋದು ಬೇಡ ಅಲ್ಲ. ಆಗಲ್ಲ, ನೀನು ಹೇಳುವ ಶೈಲಿ ಹಾಗೆ ಇಲ್ಲ. ನೀವು ಎಲ್ಲ ಹೌದೇನು? ನೀನು ಹೇಳಿ ನಾನು ಮಾತಾಡುದ ಅಥವಾ ನೀನು ಹೇಳಿ ನಾನು ಕಡಿಮೆ ಮಾಡುದು? ಇಲ್ಲ, ನೀವು ನಿಮ್ಮಷ್ಟಕ್ಕೆಲ್ಲ ಯಾರು ಹೇಳಿದ್ರು ಕೇಳಿಲ್ಲ, ನಿಮ್ಮದು ಬೇರೆ. ನಾನು ಇಲ್ಲಿಗೆ ಬರ್ಬೇಕು, ವಿಷಯ ಉಂಟು. ಯಾರಾದ್ರೂ ನೋಡಿದವರು ಭಾವಿಸಿದರು ನೀನು ಕುಂಬಾರ ಅಂತ? ಇಲ್ಲ, ಹಾಗೆ ಭಾವಿಸಲಿಕ್ಕಿಲ್ಲ. ನಾನು ನಿಮ್ಮ ಜನ ಅಲ್ವಾ? ನನ್ನ ಜನ ಅಂತ ಹೇಳಿದ್ರೆ ಏನು ಮಾಡ್ಬೋದು ಅಂತಲ್ಲ? ಆಗಲ್ಲ. ಇಲ್ಲಿ ನಿಮ್ಮ ಹತ್ತಿರ ಇರುವಾಗ ಏನು ಬೇಕು? ಮತ್ತೆ ಎಂತದಕ್ಕೆ ಕರ್ಮಕ್ಕೆ ಹೋದದ್ದು ನೀವು? ಇಲ್ಲ, ಅದು ನಿಲ್ಲಿಸಿ. ನಿಲ್ಲಿಸಿ. ನಮ್ಮದು ಹಾಗೆ ಉಂಟು, ನಿಲ್ಲಿಸುವ ಹಾಗೆ ಎಲ್ಲ ಟಿವಿ ಉಂಟು. ನಮಸ್ಕಾರ ಮಾಡ್ಲಿಲ್ಲ ಅಲ್ಲ ನಿನಗೆ? ಬನ್ನಿ ಕೊಟ್ಟೆ. ನಿನ್ನಂಗೆ ನಮಸ್ಕಾರ ಒಳಗೆ ಹೊತ್ತಲ್ಲದ ಹೊತ್ತಿನಲ್ಲಿ ಗಳಿಗೆ ತಪ್ಪಿದ್ರೆ ಗುಳಿಗೆ ನಷ್ಟ ಅಂತ ಒಂದು ಮಾತು. ಯಾವ್ಯಾವ ಹೊತ್ತಿನಲ್ಲಿ ನಿನ್ನ ನಮಸ್ಕಾರ ನಿನ್ನ ಕರ್ಮಕ್ಕೆ ಇಲ್ಲ. ಆದ್ರೂ ನನಗೆ ಮನಸ್ಸು ಬರುವುದಿಲ್ಲ. ನಿಮ್ಮ ಪುನಶ್ಚ ಪಾದಕ್ಕೆ ಪುನಶ್ಚ ಪಾದಕ್ಕೆ ಯಾವ ಪಾದ? ಪುನಶ್ಚ ಪಾದ. ನಿನ್ನ ಎದುರುಂಟಲ್ಲ ದಾರಂದ, ಅದನ್ನು ತೆಗಿತಾನೆ ಇಲ್ಲ. ಅದನ್ನು ತೆಗಿಬೇಡಿ. ಪುನೀತವಾದ
ಪುನೀತ ಪುನೀತ ಪುನೀತ್ ಪಾಠಕ್ಕೆ ನಮ್ಮಣ್ಣ ಇಲ್ಲಿಗೆ ಬರುವಾಗೆಲ್ಲ ಇದ್ದಾವೆ. ಯಾವುದು ಆಯ್ತಾ ಯಾವುದು ವಿಷಯ ನಾನು ಎಲ್ಲಿಲ್ಲ ಅಲ್ಲ. ನಮಸ್ಕಾರ ಅಂದಾಯ್ತು. ಮುಂದಿನ ವಿಷಯ ಏನಿತ್ತು ವಾರ್ತೆ ಮುಖ್ಯಾಂಶಗಳು ಮತ್ತೆ ವಾಕ್ಯದ್ದು ಅವರು ಮುಖ್ಯಾಂಶ ಮಾತ್ರ ಹೇಳುವುದಲ್ಲ, ಮಿಕ್ಕುಳಿದದ್ದನ್ನು ಮತ್ತೆ ನಿಧಾನ ನಮ್ಮದಾಗಲ್ಲ. ಮೊದಲ ಎಲ್ಲ ವಿಷಯ ಮತ್ತೆ ಮುಖ್ಯಾಂಶ ಮಾತ್ರ. ಅಂದ್ರೆ ನೀನು ಹೇಳಿದ್ರಲ್ಲಿ ಮುಖ್ಯಾಂಶ ಯಾವುದು ನಾವು ಹುಡುಕಬೇಕು. ಬೇಡದೇ ಮಾತಾಡುದು ನಾನು ಹೇಳ್ತಾವನೆ. ನೀವಿರುವಾಗ ನಾನು ಹಾಗೆ ಮಾತಾಡಿ. ನಾನು ಬೇಡದ ನೀವು ಇರುವಾಗ ನಾನು ಬಿಟ್ಟೆ ಮತ್ತೆ ನೀವು ಬಿಟ್ಟರೆ ಅಲ್ವ ಮಾತಾಡ. ನಮಗೆ ಮಾತಾಡ್ಲಿಕ್ಕಿಲ್ಲ. ನಾನೇ ಮಾತಾಡಿದ್ದೆ ಹಾಗಲ್ಲ, ನೀವು ಇರುವಾಗ ತಪ್ಪು ಎಲ್ಲ ಮಾತಾಡ್ಲಿಕ್ಕೆ. ನೀವು ಅವತ್ತು ಒಂದು ದಿವಸ ಕರೆದು ಹೇಳಿದ್ದುಂಟಲ್ಲ, ನಮ್ಮ ಬಗ್ಗೆ ಹೇಗೆ ಉಂಟು ಪುಲ್ಚಾರ ಅಂತ ಪುಲ್ಚಾರ ಪ್ರಚಾರ. ನೀವೇನು ಭಾವಿಸಿದ್ದು? ನಾನು ಭಾವಿಸುದಲ್ಲ, ನೀನು ಹೇಳಿದ್ದೆ ಹಾಗೆ ಭಾವಿಸಿದೆ ಅಂತ. ಕಿವಿಗೆ ಕಿವುಡಾಗಿದೆ ಅಂತ ಭಾವಿಸಿದ್ದೆ ನೀನು. ನಿನ್ನದೊಂದು ಎರಡು ಹಲ್ಲದು. ಅಜ್ಜಿ ಹೇಳಿದ್ದಾರೆ ನಿನ್ನ ಮುಖದಲ್ಲಿ ವಾಟ್ಸಪ್ ಇರುವುದೇ ಅದರಲ್ಲಿ. ವರ್ಚಸ್ಸು ಯಾಕೆ ಹೇಳಿದ್ದು? ಒಂದು ವೇಳೆ ಅದು ಸರಿ ಒಳ್ಳೇದು ಕಾಣಿಸುವುದಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀವಿ? ನೀನು ಗೇರು ಮರಕ್ಕೆ ಹೋಗಿ ಹಗ್ಗ ತಗೊಳ್ತಿ. ಹಾಗಾಗಿ ಅದರಲ್ಲಿ ಅದೇ ಚಂದ ಅಂತ ಹೇಳಿದ್ದಕ್ಕೆ ಇನ್ನು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನೇ ಚಂದ ಅಂತ ಹೇಳಿ. ಒಳ್ಳೆ ಚಂದ ಹೊಸ ಮನೆ ಎದುರೆಲ್ಲ ನಿಲ್ಲಿಸಬೇಕು, ಏನು ದೃಷ್ಟಿ ಆಗ್ಲಿಕ್ಕೆ. ಆಯ್ತಾ ಕರೆದು ಹೇಳಿದ್ದುಂಟಲ್ಲ, ಹೇಗುಂಟು ನೋಡಿಕೊಂಡು ಹೇಳಿದ್ದೆ. ನಾನು ಒಂದು ವೇಳೆ ಹೀಗೆ ಓಡಾಡ್ತಿ ಹೌದಾದ್ರೆ ನಿಮ್ಮ ಜನ ಅಂತ ಎಲ್ಲರಿಗೂ ಗೊತ್ತಾಗ್ಲಿಕ್ಕಿಲ್ವೇ? ಅದಕ್ಕೆ ಒಂದು ಇನ್ನು ವೇಷ ಮಾಡುವಂತ ಹೊರಟೆ. ಹೌದಾ? ವೇಷ ಎಂತದಕ್ಕೆ ವೇಷ? ನಿಜದಲ್ಲಿ ಹೋದ್ರೆ ಗೊತ್ತಾಗುದಿಲ್ವ ನಿಮ್ಮ ಜನ ಅಂತ? ನಿಜವನ್ನು ಮರೆಸಿದ್ಯಾ? ನಿಜ ಮರೆಸಿ ನಿಜವನ್ನು. ನಿನಗೆ ದೇವಿ ಮಾತ್ರ ಹುಚ್ಚಿ ಹೆಚ್ಚು. ಯಾವ ಪ್ರಸಂಗ ಬಂದ್ರೆ ಅದನ್ನು ಮರೆಯುವುದಿಲ್ಲ. ಅಲ್ಲ, ಕೆಲವರಿಗೆ ಯಾವಾಗಲೂ ಅದೇ ಆಗ್ಬೇಕು ಅಂತ ಉಂಟು, ಅದು ಬೇರೆ. ಹೌದು. ಮತ್ತೆ ಕೆಲವರಿಗೆ ಉಂಟು, ಅದಾಗಿ ತೊಂದ್ರೆ ಇಲ್ಲ, ತಡಾಗಿ ಬಂದ್ರೆ ಆಯ್ತು. ಹಾಗಲ್ಲ, ತಡಾಗಿ ಬಂದ್ರೆ ಆಯ್ತು ಅಂತ ಉಂಟು. ಮತ್ತೆ ಒಂದುಂಟು, 8 ಸಲ ಹೇಳಿದ್ದನ್ನೇ ಹೇಳುದು. ನಮಗೆ ಬೇಸರಾಜಿ. ನಾವು ತಡಾಗಿ ಬಂದ್ರು ಮಾಡುದನ್ನು ಮಾಡ್ಲೇಬೇಕಲ್ಲ. ಕೆಲವೆಲ್ಲ ಬೇಗ ಒಂದೊಂದು ಯಾರಿಗಾರಿಗೆ ಒಪ್ಪಿಸಿ ಹೋಗುವವರಿಲ್ಲ. ಅವರವನ್ನು ಅವತ್ತೆ ಹೇಳಿ ಪ್ರಯೋಜನ ಇಲ್ಲ. ಮತ್ತೆ ಹಾಳಾಗಿ ಹೋಗ್ಲಿಕ್ಕೆ ನಾವು ನಮ್ಮ ಜನ ಮಾತಾಡೋದು ಓದ್ಕೊಂಡು ಹೋಗಿ ಎಚ್ಚರ ಹೊಡ್ಬೇಕು. ಬೆನ್ನಿಗೆ ನನಗೆ ಬರ್ತದೆ. ಆಯ್ತಾ ಇಂಥ ವಿಷಯ ಈ ವೇಷದಿಂದ ಮದುವೆ ವೇಷ ಯಾವ ವೇಷ ಅಂತ ಯೋಚನೆ ಮಾಡುವಾಗ ಪಕ್ಕ ಋಷಿಯಾಸ ಮಾಡಿದೆ. ಋಷಿಯಾಸ ಗಡ್ಡೆ ಎಲ್ಲ ಕಟ್ಟಿಕೊಂಡು ಋಷಿ ಮತ್ತೆ ನಾನೆಂತೇಳಿ ನಿನ್ನ ಸ್ವಂತ ಮತ್ತೆ ನಾನೆಂತದ್ದು ಹೇಳಿದ್ದು ಇಲ್ಲ. ನೀನು ಋಷಿ ಅಂತ ಹೇಳಿದ್ರು. ಋಷಿ ನೀನು ಋಷಿ ಅಂತ ಹೇಳಿದ್ರು ನನಗೆ ಕೇಳಿಸಿದ್ದು ಋಷಿ. ಹೆಚ್ಚಿನ ನಿಮ್ಮ ಕಿವಿ ಸರಿಲ್ವಾ? ಹೌದು, ನಿನ್ನ ಹಲ್ಲು ಬಾರಿ ಸರಿ, ನನ್ನ ಕಿವಿ ಸರಿ. ವೇಷ ಮಾಡಿದ್ದೇನೆ. ತಿರುಗಾಟ ಮಾಡುವಾಗ ಒಬ್ಬರು ಬಂದ್ರು. ಒಂದು ವೇಷ ವೇಷ ತೆಗಿ ವೇಷ ತೆಗಿಸಿದ್ದಲ್ಲ. ಬಹುಶಃ ನವರಾತ್ರಿಗೆ ಮಾಡಿದ್ದ ಕಾಣ್ತದೆ. ಯಾವ್ದಾದ್ರು ಸಂಘಟನೆ ಅಧ್ಯಕ್ಷರ ಮಾರ್ಗದ ಬದಿಯಲ್ಲಿ ತೆಗಿಸಿದ್ದ? ಇಲ್ಲ, ತೆಗಿಸಿದ್ದು ಮಾರ್ಗದ ಬದಿಯಲ್ಲಿ. ಇದು ತೆಗಿವಾಗ ಯಾರು ಅಂತ ಕೇಳಲಿಕ್ಕೆ ನನಗೆ ಭಯ ಆಯ್ತು. ನಾನು ವೇಷ ಮಾಡಿದ್ದೆ. ಅವರದ್ದು ಮತ್ತೆ ಅವರ ಸ್ವಂತ ವೇಷ ಆದ್ರೆ ಹಾಗೆ ಸಮಸ್ಯೆ ಆಗುದು ಬೇಡ ಅಂತ ಪಕ್ಕ ತೆಗೆದ. ಅಥವಾ ಅವರ ಹಿರಿಯರ ವೇಷ ಆದ್ರೆ ಮತ್ತೆ ಅದೇ ಸಮಸ್ಯೆ ಆಗುತ್ತೆ. ಅದಕ್ಕೆ ಅವರ ಕುಟುಂಬದ್ದು ಬೇಡ ಅಂತ ನಾನು ಅದನ್ನಲ್ಲಿ ಇಚ್ಚೆ ಸ್ವಲ್ಪ ಮುಂದುವರಿಸಿ ಮತ್ತೆ ಯೋಚನೆ ಮಾಡಿದೆ. ಯಾವ ವೇಷ ಆದಿತ್ತು ಅಂತ ಯೋಚನೆ ಮಾಡುವಾಗ ಸೀರಿಯಸ್ ಮಾಡಿದೆ. ಸ್ತ್ರೀವೇಷ ಈ ಅಲ್ಲಿ ಇಟ್ಟುಕೊಂಡು ಆಯ್ತು ಮಾಡು, ಏನು ಮಾಡು. ಅಲ್ಲಿ ಎದುರು ಇರಬಾರ್ದು. ಒಂದು ರೂಪ ಬೇಡವೇನು? ರೂಪ ನೀವು ನೋಡ್ಲಿಲ್ಲ ನನ್ನ. ನೀನು ಸ್ತ್ರೀವೇಷ ಮತ್ತೊಬ್ಬರು ನೋಡ್ಲಿಕ್ಕೆ ಮಾಡಿದ್ದ ಅಥವಾ ತೆಂಗಿನಕಾಯಿ ತುರಿಲಿಕ್ಕೆ ಮಾಡಿದ್ದ? ಅಲ್ಲ, ವೇಷ ಮಾಡಿದ್ದು. ಮತ್ತೆ ನಿನ್ನ ಈ ಇದನ್ನೇನು ಮಾಡ್ತೀನಿ? ಅದಿತ್ತು ತೆಂಗಿನಕಾಯಿ ತುರಿ ಮಾಡಿ ಅದಕ್ಕೆ ಈಗ ಸೆರಗ ಹಾಕಿದ್ದೆ. ಮುಸುಕು ಹಾಕುವ ಸ್ತ್ರೀವೇಷ. ಮುಸುಕು ಸ್ತ್ರೀವೇಷ ಅದಕ್ಕೆ ತುಂಬಾ ಕೆಲಸ ಇಲ್ಲ. ರಾಗ ನೋಡ್ತಾ
ಬಂದಿದೆ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಎಂತೆಂತ ಎಲ್ಲ ದರಿದ್ರತೆ ಉಂಟು ಅಂತ ಹೇಳುದು. ಹೌದು, ನಾನು ಯೋಚನೆ ಮಾಡಿದ್ದೀನಿ. ನೀವಿರುವಾಗ ನಿಮ್ಮ ಊರಿನಲ್ಲಿಯೂ ಇಂಥವರಿದ್ದಾರೆ ಅನ್ನುವಾಗ. ನನ್ನ ಊರಿನಲ್ಲಿ ಎಂತದ್ದು ಮಾಡುದು? ಈಗ ಒಳ್ಳೇದಿದ್ದದಲ್ಲೆಲ್ಲ ಒಳ್ಳೇದೇ ಇರುತ್ತ. ಶಂಕ ಹುಟ್ಟಿದ ಸಮುದ್ರದಲ್ಲಿ ಕೆಟ್ಟ ತಿಮಿಂಗಿಲವಿಲ್ಲ. ಅಲ್ಲ, ಹಾಗಲ್ಲ. ನಮ್ಮ ಊರಿನಲ್ಲಿಯೂ ಇಂಥವರಿದ್ದಾರಲ್ವ. ಬೇಸರ ಬೇಸರ ಆಯ್ತು. ಪಕ್ಕಕ್ಕೆ ನಾನು ದಿವಸ ತೆಗ್ದೆ, ಭಯ ಅಲ್ಲೇ ತೆಗಿಲಿಲ್ಲ. ಸ್ವಲ್ಪ ಈ ಕಡೆ ಬಂದ್ಬಿಟ್ಟೆ, ಇನ್ನು ಯಾವ್ದಕ್ಕೆ ಅಪಾಯ ಉಂಟಂತ ಹಾಗೆ ರಾಯರ ವೇಷ ಮಾಡಿ ತಿರುಗಾಟ ಮಾಡಿದ್ದು. ರಾಯರೇ ಬಹಳ ಸಂತಸ ನನಗೆ ಒಂದು ತಿರುಗಾಟದಲ್ಲಿ. ಹೌದಾ? ಹೌದಾ? ಮಾರಿ ಇಡ್ತಾವನೆ ನಿನಗೆ ತಿರುಗಾಟ ಮಾಡ್ಲಿಕ್ಕೆ ಹೇಳಿದ್ರೆ ನನ್ನ ಅಪ್ಪ ಏನು ಹೇಳ್ತಾರೆ ಅಂತ ನೋಡಿ ಅಂತ ಹೇಳಿದ್ದ. ಇಲ್ಲ, ನಮ್ಮ ಬಗ್ಗೆ ಪ್ರಚಾರ ಹೇಗುಂಟಂತ. ಪ್ರಚಾರ ಅಂದ್ರೆ ಹೊರಗಿನ ಪ್ರಚಾರ ದೊಡ್ಡ ವಿಷಯ ಅಲ್ಲ, ನಮಗೆ ಒಳಗಿನವರದ್ದು ಹೆದರಿಕೆ. ಒಳಗಿಂದುಂಟು ಮತ್ತೆ ಉಂಟು. ಈಗ ಒಳಗಿನ ಪ್ರಚಾರವನ್ನು ನೀವು ಕೇಳಬೇಕು. ಏನು ಒಬ್ಬೊಬ್ರು ಹೇಳುವುದು. ನಿಮ್ಮ ಹೆಸರೆಂತ? ಹೆಸರೆಂತ? ಹೆಸರು ಗೊತ್ತಿಲ್ವಾ? ರುಕ್ಮಯನ್ನ. ಅದು ನಿನ್ನ ಚಿಕ್ಕಪ್ಪನ ಅಣ್ಣ ಇರ್ಬೇಕು. ಅಲ್ಲ, ನೀವೇ ಅಲ್ವಾ? ಅದಿದ ಅಲ್ಲ, ರುಕ್ಮಯ. ಒಡೆಯ ಅಂತ ಹೇಳಿದ್ರೆ ನಿನ್ನ ನಾಲಿಗೆ ಸೇರಿ ನಾನು ಹಾಗೆ ಕರೆಯುವುದಲ್ವ, ಅವರು ಹೊರಗೆ ಹೊರಗೆ. ರುಕ್ಮ ಅಂದ್ರೆ ಒಬ್ಬ ಅಪ್ಪನಿಗೆ ಹುಟ್ಟಿದ ಮಗ ಅಲ್ಲ, ಅದು ಹೇಳ್ತಾ ಇದ್ದಾರೆ. ನಿನಗೊಂದು ಧೈರ್ಯ ಉಂಟು, ಇವ್ರು ಒಬ್ಬನೇ, ಬೇರೆ ಯಾರು ಇಲ್ಲ. ನಿನ್ನನ್ನು ಬಹಳ ಇಟ್ಟುಕೊಳ್ತಾರೆ, ಸ್ವಂತ ಕೊಡ್ತೇನೆ ಪಾಪಿ. ಅಪ್ಪನಿಗೆ ಹುಟ್ಟಿದವಲ್ಲ ಅಂತ ಹೇಳಿ ಹೇಳುದು ನೀನು. ನಾನು ಒಪ್ಪಿದ್ದೇನೆ ಅದನ್ನು, ನಾನು ಒಪ್ಪಿದ್ದೆ. ಅದು ನಿನಗೆ ಹೇಳಿದ್ರೆ ಒಪ್ಪು, ನನಗೆ ಹೇಳಿದ್ದಾನೆ ಒಪ್ಪಿದ್ದೆ. ಇಲ್ಲ, ನಿಮಗೆ ಅವರು ಹೇಗೆ ಅಪ್ಪನಿಗೆ ಹಾಗೆ ಅಲ್ಲ. ಒಂದು ಅಪ್ಪ ಅಮ್ಮನಿಗೆ ಹುಟ್ಟಿದಂತಹ ಮಗ ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕಿಲ್ಲ. ದೇವರ ಪ್ರತಿರೂಪ ತಡೆಗಿಳಿದು ಬಂದದ್ದು. ನೀವು ಕಲ್ತದ್ದು ವಿದೇಶದಲ್ಲಿ ಅಂತಲ್ಲ, ಪೀಟಿಗೆ ಮಾತಾಡುವ ಕೇಳಿದ್ದೆ. ಇದು ವಿದೇಶದಲ್ಲಿ ಕಲ್ತದ್ದು. ಹಾಗೆ ಒಂದು ನಮ್ಮನ್ನೆಲ್ಲ ಪಾಲಿಸುವವ ಇವ. ನಾನು ಹೇಳಿದನ್ನೆಲ್ಲ ಕೇಳಿ ಕೇಳಿ ನನ್ನ ಅನ್ನ ತೆಗಿತ ಅಂತ. ನೀವಿರುವಾಗ ನಾನು ಆ ಜಾಗಕ್ಕೆ ಬರ್ಲಿಕ್ಕೆ ಇದು ನೀವೇ ಪಾಲಿಸುವವರಲ್ಲ, ಪೊಲೀಸುವವರು. ನೀನು ಅವರು ನಿವಾಸರಿಂದ ದೇವರು ತಂದೆ ತಾಯಿಗೆ ಹುಟ್ಟಿದ ರಾಜ, ಪ್ರತ್ಯಕ್ಷ ದೇವರು. ರಾಜ ಕಾಲಸ್ಯ ಕಾರಣ. ರಾಜ ಕಾಲಸ್ಯ ಕಾರಣ. ಯಾವ ಭಾಷೆಯಲ್ಲಿ ಆದ್ರೂ ತಪ್ಪು ಮಾತಾಡಬಹುದು. ದೇವ ಭಾಷೆಯಲ್ಲಿ ತಪ್ಪು ಮಾತಾಡಿದ್ರೆ ಧನಧಮಾಂಸದಿಂದ ದೋಷ ಬರ್ತದೆ. ಅಲ್ಲ, ಮತ್ತೆ ನೀನು ತಿಂದಿರ್ಲಿಕ್ಕಿಲ್ಲ, ನೀನು ಸರಿ ಊಟ ಮಾಡಿದ್ರೆ ಹೀಗೆ ಇರ್ಲಿಕ್ಕಿಲ್ಲ. ಅದು ನಾನು ಮೊದಲು ಊಟ ಮಾಡ್ತಾ ಇದ್ದೆ. ಕೆಲವರೆಲ್ಲ ಹೇಳಿ ಹೇಳಿ ನನಗೆ ಊಟ ಮಾಡದಾಗ ಆಯ್ತು. 2 ಸಲ ಊಟ ಮಾಡ್ತೀಯ, 2 ಸಲ ಊಟ ಮಾಡ್ತೀಯ. ಕೊನೆಗೆ ಈಗ ಊಟವೇ ಸೇರುವುದಿಲ್ಲ. ಆಯ್ತಾ? ಇನ್ನೊಂದು ಕಡೆ ಎಲ್ಲ ಹೋಗುವಾಗ ನಿಮ್ಮದೇ ಹೋಗಲಿಕ್ಕೆ ನಿಮ್ಮದೇ ಭಜನೆ ಎಲ್ಲ ಮಾಡ್ತಾ ಇದ್ದಾರೆ. ಸರಿ, ಸಕಲ ಕಲಾವಲ್ಲಭ. ಸಕಲ ಕಲಾವಲ್ಲಭ. ನೀನು ಕಲಕಲ ಮಾಡಬೇಡ, ನಾನು ಹೇಳಿದ್ದೆ ವಲ್ಲಭ. ನಮಗೆ ಎಂತ ಒಬ್ಬ ಅರಸ ಸಿಕ್ಕಿದ್ದು ನಮ್ಮ ಪುಣ್ಯ. ಅಂದ್ರೆ ಯುವರಾಜ ಸಿಕ್ಕಿದ್ದು ನಮ್ಮ ಪುಣ್ಯ. ನಮ್ಮ ಏಳಿಗೆ 3 ಲೋಕದಲ್ಲಿ ಜೋಡಿಲ್ಲ ಇವರಿಗೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ 3 ಲೋಕದಲ್ಲಿ 3 ಲೋಕದಲ್ಲಿ ಜೋಡಿಲ್ಲ. ಎಣ್ಣೆ ಇಲ್ಲ, ಎಣ್ಣೆ ಇಲ್ಲ. ಹಾಗೆ ಹೋಗ್ತಾ ಇದ್ದಾರೆ. ಇನ್ನು ಆಯ್ತಲ್ವಾ, ಎಲ್ಲ ಕಡೆ ನಿಮ್ಮನ್ನು ಹೊಗಳುವಾಗ ನಾನು ಅಲ್ಲಿ ನಿಂತೇನು ಪ್ರಯೋಜನ? ನನಗೆ ಕೇಳಿ ಸಾಕಾಯ್ತು. ಎಲ್ಲ ಕಡೆ ಕೇಳಿ ಬಹಳ ಸಾಕು ಸಾಕು. ಎಷ್ಟು ಒಳ್ಳೆಯದಾದ್ರೂ ಮತ್ತೆ ಮತ್ತೆ ಕೇಳುವಾಗ ಸಾಕು ಸಾಕು ಅಂತ ಆಗ್ತದೆ. ಹಾಗೆ ಬರುವಾಗ ಬರ್ತಾ ಅರಮನೆಯೊಳಗೆ ಬರುವಾಗ ನಿಮ್ಮ ತಂದೆಯ ಕೋಣೆ ಉಂಟಲ್ಲ, ಹೌದು, ಅಲ್ಲಿ 3 ಪಾದರಕ್ಕೆ ಕೆಳಗೆ ನಿನ್ನ ನಾಲ್ಕಿಗೆ ದನ ಮೆಟ್ಲಿಕ್ಕೆ ಪಾದರಕ್ಷೆ. ಈಗ ಆಗಾಗಿದ ಮೊದಲು ಆಗಿಲ್ಲ, ಪಾದರಕ್ಷೆ ಅದು ಬೇಡ, ಅದೇ ಇತ್ತು. ಒಂದು ತಪ್ಪಿಸಿದ್ಯಾ? ಇಲ್ಲ 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 ಇಲ್ಲ, ನನ್ನಲ್ಲಿ ಉಂಟಲ್ಲ ರಾಯರೇ, ಅದು ತಪ್ಪಿಸಲಿಕ್ಕೆ ಎಂತದ್ದು? ಅದು ಒಂದು ಅಲತ್ತು. ಹೌದಾ? ನಿಮ್ಮಪ್ಪ ಇನ್ನು ಉಳಿದದನ್ನೇ ಸರಿ, ಅಲತ್ತು ಯಾವ್ದು ಹೊಸತ್ತು ಯಾವ್ದು ಪಾಪಿ. ಇಲ್ಲ, ನನ್ನಲ್ಲಿ ಉಂಟ. ಹೊಸತ್ತಾದ್ರೆ ಬಿಡ್ತಿರ್ಲಿಲ್ಲ ನೀನು. ಇಲ್ಲ, ಅದು ತುಂಬಾ ಅಲತ್ತು. ನಿಮ್ಮ ಅಪ್ಪನು ಮತ್ತೊಂದು ನೋಡಿದೆ ರಾಯರೇ, ಮತ್ತೊಂದು ನೋಡುವಾಗ ಮಂಕ್ರಿ ಅದು. ಮಂತ್ರಿ ಮಂತ್ರಿ
ಮಂತ್ರಿ ಅಂತ. ಆ, ಆಮೇಲೆ ನೋಡ್ತೇನೆ ಪ್ರೇತ ಭಟ್ರ ಅದೇ ಯಾಕೆ ಪ್ರೇತ ಭಟ್ರು ಅಂತ. ಪ್ರೇತ ಭಟ್ರು ಪುರೋಹಿತರು. ಪುರೋಹಿತ ಭಟ್ರು ಆ, ಪುರೋಹಿತರು ಅಂತ ಹೇಳಿದ್ರೆ ಭಟ್ರಿ. ಎರಡು ಒಂದೇ ಹೌದು. ಈ ಸಲ ಒಂದೇ ಆಗಿದೆ ಮೊದಲ ಸಲ ಬೇರೆ ಬೇರೆ ಇತ್ತ. ಅಲ್ಲ ಒಂದೇ ಒಂದೇ. ಮಾತಾಡ್ತಾ ಇದ್ದಾರೆ ಹಾ. ಕುಸು 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 ಅಂತ ಹಾ. ಎಂತದಂತ ನೋಡುವಂತ ಮೇಲೆ ಕಿವಿ ಕೊಟ್ಟಿದ್ದಾರೆ ಹಾ. ಅದು ಹೇಳ್ತಾರೆ ನನಗೆ ಯಾವ ಸಿದ್ಧತೆ ಮಾಡಲಿಲ್ಲ. ಈಗ ಬೇಗ ಇದ್ದಿದ್ದ ಯಾರಿಗೆ ಮದುವೆ ಮದುವೆ ಯಾರಿಗೆ ನನಗಲ್ವ? ನಿಮಗೆ ಮದುವೆ ಅಲ್ಲ ಕರ್ಮ ಯಾಕ? ನಿಮಗೆ ಮದುವೆ ಅಲ್ಲ ನನ್ನ ಕರ್ಮ ಅದೇ ನಿನ್ನದನ್ನು ಬಿಟ್ಟದ್ದು ಯಾಕೆ ನೀನು? ಮದುವೆ ಅಲ್ಲ ನಿಮಗೆ ಕರ್ಮ ಅಂತ ಹೇಳಿದ್ರೆ ಸುಮ್ಮನೆ ಊಟ ಮಾಡುದು ಯಾಕೆ ಮದುವೆ ಮದುವೆ ಹಾ. ನಿಮಗಲ್ಲ ಮತ್ತೆ ನಿಮ್ಮ ತಂಗಿ ಹೌದು. ಇದು ತಂಗಿಗೆ ಹೆಣ್ಣು ಮಗಳಿರುವಾಗ ನಾವೆಲ್ಲ ಮದುವೆ ಆಗೋದು ಸರಿ ಅಲ್ಲ. ಸರಿ ವಿಷಯ ವಿಷಯ ನಿಮ್ಮ ತಂಗಿ ಅನ್ಕೊಡುದು ತೆಂಗಿ ಅಲ್ಲ ತಂಗಿ. ತಂಗಿ ಅನ್ಕೊಡುದು ಅದೀಗ ನನ್ನಲ್ಲಿ ಬರ್ತದೆ ವಿಚಾರ. ಅದೆಲ್ಲ ಮಾತಾಡಿ ಎಲ್ಲ ಅದೆಲ್ಲ ಒಂದು ಪೂರ್ವಭಾವಿಯಾಗಿ ಒಂದು ಸಮಾಲೋಚನೆ ಅಷ್ಟೇ. ಅದು ಯೋಜನೆ ಆಗ್ಲಿಕ್ಕೆಲ್ಲ ನನ್ನಲ್ಲಿಗೆ ಬರದೇ ಆಗ್ಲಿಕ್ಕಿಲ್ಲ. ಪೂರ್ವ ಬಾವಿ ಅಲ್ಲ ಈ ಸಲ ಎಲ್ಲ ಬಾವಿ ಆಗಿದೆ ಬಾವಿ ಅಲ್ವ? ಬಾವಿ ಬಾವಿ ಎಂತದ್ದು? ವ್ಯವಸ್ಥೆ ಎಲ್ಲ ಆಗಿದೆ ಗಂಡು ಎಲ್ಲ ಮರೆ ನೋಡಿ ಆಗಿದೆ ಹಾ, ಕಣ್ಣು ನಾನು ನಿರ್ಣಯ ಮಾಡಿದ್ದೇನೆ. ಬಹುಶಃ ಯಾರು ಈಗ ನಾನು ನಿನ್ನನ್ನು ಅಲ್ಲಿಗೆ ಕಳಿಸ್ತೇನಲ್ವಾ, ಹಾಗೆ ನನ್ನಲ್ಲಿ ನಾನೇನು ಮಾತಾಡ್ತೇನೆ ಅಂತ ಅಲ್ಲಿದ್ದ ಯಾರನ್ನಾದ್ರೂ ಕಳಿತಾರೆ ಕಾಣ್ತದೆ. ನಾನು ಹೇಳಿದ್ದು ಕೇಳಿ ಈಗ ಶಿಶುಪಾಲನಿಗೆಲ್ಲ ನಿರ್ಣಯ ಮಾಡಿಲ್ಲ. ಶಿಶುಪಾಲ ಅಲ್ಲ ಅದು ಬೇರೆ ಜನವೇ ಬೇರೆ ಈ ಸಲ ಬೇರೆ ಆಗಿದೆ ಶಿಶುಪಾಲ. ಇಲ್ಲಿ ನಮ್ಮ ಮದುವೆ ಅಲ್ಲಿ ಇದ್ದದಲ್ಲ ಈಗ ಕೃಷ್ಣ ಅಂತ ಹೆಸರಲ್ಲಿ ಕೃಷ್ಣನಿಗೆ ಕೊಟ್ಟು ನಿಮ್ಮ ತಂಗಿಯನ್ನು ಮದುವೆ ಮಾಡುವುದಂತ ಅವರೆಲ್ಲ ನಿರ್ಧಾರ ಮಾಡಿದ್ದಾರೆ. ಮದುವೆ ಉಂಟು ಯಾರಿಗೆ ಯಾರಿಗೆ? ಎಲ್ಲಿಗೆ ನಿನ್ನ ಕುಟುಂಬದವರಿದ್ದಾರೆ ಅಲ್ಲಿ? ಬಾಯಿ ನಾನು ಮಾಡುದಿಲ್ಲ ಬಾಯಿ ನೀವು ಉಪದ್ರ ಮಾಡ್ತೀರಿ ಉಪದ್ರ ಮಾಡ್ತೀರಿ ಹಾಗೆ ಹೇಳಿದ್ರೆ ಅರ್ಥ ಬೇರೆ ಆಗ್ತದೆ. ಇಲ್ಲಿ ಬಾ. ಈಗ ಮಾಡ್ತೀರಿ ಓ, ಈಗ ಮಾಡ್ತೀರಿ ನೀನೇ ಮಾಡ್ತೇನೆ ಅಂತ ಹೇಳಿದ್ರೆ ನಾನು ಬುದ್ಧಿಪೂರ್ವಕವಾಗಿ ಮಾಡುದಲ್ಲ, ಕೋಪದಲ್ಲಿ ಆಗುದಲ್ಲ. ನೀವೆಂತ ಬೀಡ್ಸಿನಾಗೆ ಮಾಡುದು ಬೀಡ್ಸಿನಾಗೆ ಹಿರಣ್ಯ ಕಶ್ಯಪು ಪ್ರಹ್ಲಾದನನ್ನು ಈಗ ಬೀಡಿಸಿದ್ದಾನೆ ಪೀಡಿಸಿದ ಹಾಗೆ ಏನು ಮಾಡುದು? ಮತ್ತೆ ನಾನು ಭಾವಿಸಿದೆ ನಿನಗೆ ಆಗಾಗ ಬರುವ ರೋಗವನ್ನು ಹೇಳುದು ನೀನು. ಇಲ್ಲ ನೀವು ಬೀಡಿಸಿದ್ದೀರಿ ನನ್ನನ್ನು ನಿನಗೆ ಮೆಟ್ಟುದು ಯಾಕೆ? ನಿನಗೆ ಮೆಟ್ಟುದು ಯಾಕೆ? ನನ್ನ ಅಪ್ಪನಿಗೆ ಮೆಟ್ಟಲಿಕ್ಕೆ ಆಗುದಿಲ್ಲಲ್ಲ. ನಿಮ್ಮ ಅಪ್ಪ ನಾನು ಒಂದೇಯಾ ಹಾಗಲ್ಲ, ನಿನ್ನ ಅಪ್ಪನಿಗೆ ಮೆಟ್ಟುವ ಬದಲಿಗೆ ನನ್ನ ಅಪ್ಪನಿಗೆ ಮೆಟ್ಟುವ ಬದಲಿಗೆ ನಿನಗೆ ಮೆಟ್ಟು. ಸೊಂಟ ನನ್ನದಲ್ವೇ ಇವರೇ ಸ್ವಂತ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡು. ಹೌದೇನು ವಿಷಯ? ಹೌದಾ? ಮಾತಾಡಿದ ಹೌದಾ? ಅವರು ಒಳಗೆ ಏನಂತೆ? ಕೃಷ್ಣನಿಗೆ ಯಾರಿಗೆ? ಅದು ನಿಮ್ಮಪ್ಪ ಹೇಳುದು ಅವರು ಭಟ್ರಲ್ಲಿ ನಾವು ದೇವರ ಬಗ್ಗೆ ನಾವು ಪೂಜೆ ಮಾಡ್ಬೇಕು. ದೇವನೊಲಿದರೆ ಕೊಟ್ರು ಕೊನರೋಡು, ದೇವನೊಲಿದರೆ ಬಾರ್ಡು ಐನಿ ಹೂಡು. ಹಾಗಾಗಿ ನಾವು ಕೃಷ್ಣನನ್ನು ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವ, ಅವನೇ ದೇವರು, ದೇವರು ಹೊಲಿಬೇಕು ಅಂತ. ದೇವರು ಇದ್ದಾರೆ, ಕೊಟ್ರು ಕೊನರು ದೇವನಲ್ಲಿದ್ದಾರೆ. ಬಾರ್ಡು ಐನಿ ಹೂದಯ್ಯ. ನೀನು ಬೇಕಾದ್ರೆ ಅಷ್ಟಮಂಗಲದಲ್ಲಿ ನೋಡು, ನಿನಗೊಂದು ರಂಗ ಪೂಜೆ ಮಾಡದೆ ಇದು ಸರಿಯಾಗಲಿಲ್ಲ. ಇಲ್ಲ ಸಾಕೈತಿದ್ದೆ, ನಾನು ಜೀವನ ಪರ್ಯಂತರ ಪೂಜೆ ಮಾಡ್ತಲೇ ಇರ್ಬೇಕಂತ. ದೇವನಲ್ಲಿ ದೇವನೊಲಿದರೆ ಕೊರಡು ಕೊನರು, ಕೊಟ್ರು ಕೊನರು, ದೇವನೊಲಿದರೆ ಮರಡು ಹಯನವು, ಮೈನವು, ದೇವನೊಲಿದರೆ ದೇವನೊಲಿದರೆ ವಿಷ
ವಿಷವು ಅಮೃತವು. ಅಮೃತರ ಈಗ ಈಗ ಯಾವ ದೇವ ಅಂತ? ಅವ ಕೃಷ್ಣ ನಾನು ಯಾರು? ನಾನು ಯಾರು? ನೀವು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಮತ್ತೆ ನನಗೆ ಗೊತ್ತಿಲ್ಲ. ಇಲ್ಲಿವಾ ನಾನು ಯಾರು ಅಂತ ಹೇಳಿದ್ರೆ ಗೊತ್ತಿಲ್ಲದ ಕೇಳಿದ್ದಲ್ಲ. ಅದಕ್ಕೆ ಪಟ್ಟಿ ನೋಡಿಕೊಂಡು ಬರ್ಬೇಕು. ನಾನು ಯಾರು? ನೀವು ಯಾರು? ನನ್ನ ಹೆಸರು ಗೊತ್ತಿಲ್ಲದ ಕೇಳಿದ್ದಲ್ವೋ? ಸ್ಪಷ್ಟೀಕರಣ. ನಾನು ಯಾರು? ನಾನು ನಡೆಸುವವ ನಾನಿರಲು. ನಡೆಯುವುದೆಲ್ಲ ನನ್ನದೇ. ನನ್ನ ಅಪ್ಪ ಹೇಗೆ ತೊಟ್ಟು ಕಳಚಿದ ತೆಂಗಿನಕಾಯಿ ಗರಿಯ ಬಲದಲ್ಲಿ ಇದ್ದ ಹಾಗೆ ಜೋರ ಗಾಳಿ ಬಂದ್ರೆ ಕೆಳಗೆ ಬೀಳ್ತದೆ. ನಾನು ಮಾತ್ರ ಹೇಳಿಕೆ ನೀನಲ್ಲ. ನೀವು ಬೈಬಹುದಾ? ನಾನು ಬೈಬ ನನ್ನ ಅಪ್ಪ ಅಲ್ವಾ? ಹೌದು, ನೀವು ಬೈ. ನಿಜವಾಗಿ ಈ ಸಲ ಅವನ ಜಯಂತಿ ಮಾಡಬೇಕು ಅಂತ ಇದ್ದೇನೆ ನಾನು. ಯಾರು ದ್ವಾಪರದ? ಅಲ್ಲ ಕಂಸನ. ಕಂಸ ಜಯಂತಿ. ಹೌದು. ಏನು ಒಳ್ಳೆ ನಿಜವಾಗಿ ಯುವಕರಿಗೆಲ್ಲ ಆದರ್ಶ ಅವನೇ. ಹೊತ್ತಿಗಾಗುವಾಗ ಅಪ್ಪ ಪೀಠ ಬಿಟ್ಟು ಕೊಡೋದ್ರೆ ತೆಗೆದು ಸೆರೆಮನೆಗೆ ಹಾಕಿದ್ದಾನೆ. ನಿಜವಾಗಿ ಅವನ ಹಾಗೆ ಬದುಕಬೇಕು. ಕಂಸ ಯಾವತ್ತೂ ನಮಗೆಲ್ಲ ಪ್ರಾತಸ್ಮರಣೀಯ. ನಾವು ಊಟ ಮಾಡುವ ಮೊದಲು 4 ಸಲ ಕಂಸನ ಹೆಸರು ಹೇಳಬೇಕು. ಈ ನನ್ನ ಅಪ್ಪನನ್ನು ಬಿಟ್ಟಲ್ಲ ಎಷ್ಟು ಮಾಡುದು. ಅವರು ನಾನಿರುವಾಗ ನನ್ನಲ್ಲಿ ಒಂದು ಮಾತು ಹೇಳದೆ ಏನು ಮಾಡಿದ್ರು? ಕೃಷ್ಣ ಅವನ ವಿಷಯ ಯಾರಿಗೆ ಗೊತ್ತಿಲ್ಲ. ಒಂದು ಸರಿಯಾದವನಿಗೆ ಆದ್ರೆ ಕೊಡಿ. ಈಗ ತಂಗಿ ಇವತ್ತಲ್ಲ ನಾಳೆ ಮದುವೆ ಆಗುವವಳೆ. ಅದೇ ಮದುವೆ ಆದ್ರೆ ಯಾರನ್ನು ಅಂತ ಬೇಡವಾ? ಆ ಕಳ್ಳನನ್ನ, ಆ ಸುಳ್ಳನನ್ನ, ಆ ಜಾರನನ್ನ ಕೊಡು ಅವನ ಸ್ವಂತಕ್ಕೆ ಕಟ್ಟಿ ಅವನ ಜುಟ್ಟು ಹಿಡಿದು ಸೆರೆಮನೆಗೆ ಹಾಕಿ ಉಪ್ಪು ನೀರು ಕೊಟ್ಟೆವು. ಉಪ್ಪು ನೀರು ಕೊಟ್ಟೆವು. ಯಾರಿಗೆ? ನಿಮ್ಮ ಅಪ್ಪನಿಗೆ. ಸರಿ ಉಂಟಾ? ಸ್ವಯ ಉಂಟಾ? ಪ್ರಜ್ಞೆ ಉಂಟಾ? ಅಪ್ಪನಿಗೆ ಅದೇ ಇದ್ರೆ ಮತ್ತೆ ಓ ಇದ್ರೆ ಮತ್ತೆ ನನಗೆ ನೀನನ್ನು ಚೂರು ಚೂರು ಮಾಡಿ ಉಪ್ಪಿನಕಾಯಿ ಮಾಡಿ ನಾನು ಮಾತ್ರ ಬಯಲಿಕ್ಕಿರುವುದು. ನೀವಿಲ್ಲ. ನೀವು ಬೈಲಿ ನಿಮ್ಮ ಅಪ್ಪನಿಗೆ. ನನ್ನ ಅಪ್ಪನಿಗೆ ನಾನು ಮತ್ತೆ ನನ್ನ ಹೌದೇನೋ? ಆದ್ರೆ ಒಂದುಂಟು. ಯಾವುದು? ಈಗ ಹೋಗಿ ಹೇಳುವಾಗ ಅವರು ಹೇಳ್ತಾರೆ. ಯಾವುದು? ಹೌದೇನು? ನಿನಗೆ ಯಾರು ಹೇಳಿದ್ದು? ನಾನು ಹಾಗೆಲ್ಲ ನಿರ್ಧಾರವೇ ಮಾಡಲಿಲ್ಲ ಅಂತ ಹೇಳಿದ್ರೆ ಏನು ಮಾಡುದು? ಅದಕ್ಕೆ ಒಂದು ಕೆಲಸ ಮಾಡುವ. ನನಗೆ ಇವ ಹೇಳಿದ್ದು ಅಂತ ನಿನ್ನ ಬೇಡಪ್ಪ. ನಾನು ಹೇಳಿದೆ ಅಂತ ಸುಮ್ಮನೆ ಸಮಸ್ಯೆ ಯಾಕೆ? ಸಮಸ್ಯೆ ಕಡಿಮೆ ಆಗುದು ಹಾಗೆ. ಯಾರು ಹೇಳಿದ್ದು ಅಂತ ಹೇಳುವಾಗ ಉತ್ತರ ಬೇಡವಾ? ಉತ್ತರ ಆಗ ನಿನ್ನನ್ನು ಎದುರು ನಿಲ್ಲಿಸ್ತೇನೆ. ನಾನು ಎದುರು ನಿಂತಾಗ ಸುಮ್ಮನೆ ಸಮಸ್ಯೆ ಯಾಕೆ? ನಿಮ್ಮ ಅಪ್ಪ ಮಕ್ಕಳ ವಿಷಯದಲ್ಲಿ ನಾನು ಯಾಕೆ? ಆದ್ರೂ ಹೇಳಿದ್ದು ನೀನಲ್ಲ, ಒಂದು ಸಾಕ್ಷಿ ಬೇಡವಾ? ಸಾಕ್ಷಿ ಈಗ ಸಾಕ್ಷಿ ಇದ್ರೆಲ್ಲ ಆಗ್ತದ? ಆಗ್ತದೆ. ಸಾಕ್ಷಿ ಒಂದು ನಾವು ಹೇಳುವ ಮತ್ತೆ ಕೊಡ್ತೇವೆ ಅಂತ. ನಿನಗೆ ಹೆದರಿಕೆ ಆಗ್ತದಾ? ಹೆದರಿಕೆ ಅಂತ ಅಲ್ಲ. ಓ ಪಾಪಿ, ನೀನು ಬೆಂಕಿ ಕೊಡ್ಲಿಕ್ಕೆ ಮಾತ್ರ ಇರುವುದಾ? ಸಿಡಿಯುವಾಗಿರ್ಲಿಕ್ಕಿಲ್ವಾ? ಆಗಲ್ಲ. ಬೆಂಕಿ ಕೊಟ್ಟಂದ್ರೆ ನೀವು ನೋಡಿ, ನೀವು ಯೋಚನೆ ಮಾಡಿ. ನೀನು ದೊಡ್ಡ ಸಂಗತಿ ವೇದ ಅಂತ ಹೇಳುದು, ನೀವೇ ಯೋಚನೆ ಮಾಡಿ. ನೀವು ಒಂದು ಇರುವಾಗ ನಿನ್ನ ಅಪ್ಪ ನಿಮ್ಮ ಅಪ್ಪ ಒಂದು ಅಂಥವರಿಗೆಲ್ಲ ಕೊಡು. ನನಗೂ ಮನಸ್ಸು. ಹೌದು, ಯಾರು ಹೇಳಿದ್ದು ಅಂತ ಕೇಳಿದ್ರೆ ಸಾಕ್ಷಿ ಬೇಡವಾ? ನೀವೊಂದು ಇದು ಮಾಡಿ, ಪುರೋಹಿತ ಭಟ್ರು ಹೇಳಿದ್ದಂತ ಹೇಳಿದ್ರೆ ಆಯ್ತು. ಹೇಳಬೇಡ, ನೀನು ಹೇಳಿದ್ದಂತ ಹೇಳ್ತೇನೆ ಬೇಡವಾ? ನಾನಿರುವಾಗ ಏನು ಮಾಡ್ಲಿಕ್ಕಿಲ್ಲ. ನೀವು ಹೋದ ಮೇಲೆ ಮುಂದಕ್ಕೆ ಬಡಿದ್ರೆ ನನಗೆ ಅಲ್ವಾ? ನಿನಗೆ ಅಲ್ಲ, ನಿನಗೆ ಪಡಿಬೇಕು ಅಂತ ಇಲ್ಲ. ಸಾಧಾರಣ ನೀನು ಇರುವುದೇ 4ನೇ ಒಂದು ಜೀವ. ಜೋರು ಗಾಳಿ ಬಂದ್ರೆ ಅಲ್ಲಿ ತೋಡಿಗೆ ಬೀಳಿ ಮತ್ತೆ ನಿನಗೆ ಬಡಿಯುವುದಿರ್ತದೆ. ಅದು ನಾನು ಮೊದಲು ದಪ್ಪ ಇದ್ದೆ. ಮತ್ತೇನಾಯ್ತು? ಈಗ ಯಾವಾಗ ದಪ್ಪ ಇದ್ದದ್ದು? ಮೊದಲು ಹುಟ್ಟುವುದಕ್ಕಿಂತ ಮೊದಲು. ಅದೇ ನಾನು ಹುಟ್ಟಿದ ಮೇಲೆ ನಿನ್ನನ್ನು ನೋಡಿದ್ದೇನೆ. ಒಂದು ದಿವಸ ದಪ್ಪ ಇರಲಿಲ್ಲ. ನೀವು ಆಗದಿಂದ ಅಲ್ಲ, ಈ ಪ್ರಪಂಚದಲ್ಲಿ ಚಳಿಗಾಲ ಮಳೆಗಾಲದಲ್ಲಿ ಬಾಗಿಲಾದ್ರೂ ದೊಡ್ಡದು ಸಣ್ಣದಾಗ್ತದೆ. ನೀನೊಂದು ಹಾಗೇ ಇದೆಯಲ್ಲ ವಿನ್ಯಾಸ. ಯಾರಾದ್ರೂ ಜೀವ ಇದ್ದವ ಅಂತ ಹೇಳಿ ಹಾಗಾದ್ರೆ ಸತ್ಯ ಅಲ್ವಾ? ಅಲ್ಲಲ್ಲ, ನಿಮ್ಮ ನನ್ನೇ ನಂಬುದಿಲ್ಲ. ನಂಬುದಿಲ್ವಾ? ಉದ್ದಾಯಿ ಆನೆ ಎಷ್ಟುಂಟು ಈಗ? 3 ಆನೆ. ಭೂಮಿ ತಾಯಿಯ ಮೇಲಾನೆ. 3 ಆನೆ. ಒಂದು ವೇಳೆ ಸುಳ್ಳಾದ್ರೆ? ಸುಳ್ಳು ನನಗೆ ಗೊತ್ತಿಲ್ಲ. ಅರಸನಲ್ಲಿ ಆಡಿದ ಮಾತು, ಕತ್ತಿಯ ಮೇಲೆ ಸವರಿದ ಜೇನು, 2 ಒತ್ತಿ. ನಾನೊಂದು ನಿರ್ಧಾರ ಮಾಡಿದ್ದೇನೆ. ಯಾವುದು? ನೀನು ಇನ್ನು ಎದುರು ಬಂದ್ರೆ ನಾನು ಸಾಹಿತ್ಯವೇ ಮಾತಾಡ್ಲಿಕ್ಕಿಲ್ಲ. ಇದ್ದದ್ದನ್ನೆಲ್ಲ ನನ್ನಲ್ಲೇ ಹೇಳು. ನಾನು ಹೇಳಿದ್ದೆ ಇದು ಯಾವ ನನ್ನ ಅಪ್ಪನಿಗೆ ಸರಿಯಾದ ಶಿಕ್ಷೆ ಒಪ್ಪಿಕೊಂಡ್ರೆ ಸರಿ. ಇದು ಕಂಸನಾಗೆ ಮಾಡಿ ಬಾಗಿಲ ಮತ್ತೆ ಅವರಿಗೆ
ನಿನಗೆ ಪ್ರಾಯ ಎಷ್ಟಾಯ್ತು? ಹೆಚ್ಚಿನ ಅಂಶ ನಿಮಗಿಂತ ಕಡಿಮೆ. ನಿನ್ನನ್ನು ನಂಬಲಿಕ್ಕೆ ಆಗುದಿಲ್ಲ. ಯಾಕೆ? ನನಗೆ ಕಂಸನ ಹಾಗೆ ಮಾಡಿ ಅಂತ ಹೇಳಿದ ನೀನು ನಾಳೆ ನನ್ನ ಮಗನಲ್ಲಿಯೂ ಹಾಗೆ ಹೇಳಿ. ನಿಮ್ಮ ಮಗನಲ್ಲಿ ನಾನು ಹೇಳಲಿಕ್ಕೆ ಕಂಸನ ಹಾಗೆ ಮಾಡು, ಒಳಗೆ ಹಾಕು. ಅದೇ. ಕಂಸನ ಹಾಗೆ ಮಾಡುದು ಅನಿವಾರ್ಯ ಆದ್ರೆ ಮಾತ್ರ. ಇಲ್ಲದಿದ್ರೆ ನೀನು ಸಿದ್ಧನಾಗಿರೋ ಹಾ. ಮದುವೆ ಶಿಶುಪಾಲನೊಟ್ಟಿಗೆ ನನ್ನ ತಂಗಿಯ ಮದುವೆ. ನಿರೀಕ್ಷೆಯಲ್ಲಿದ್ದೆ. ನಿನ್ನ ಹೆಂಡತಿ ಇದ್ದಾಳಲ್ಲ, ಇದ್ದಾರೆ ಮನೆ ಮಕ್ಕಳು ಮಕ್ಕಳು ಇಲ್ಲ ಎಲ್ಲ ಇಲ್ವಾ? ಇದ್ದಾರೆ. ಇದ್ದಾರ? ನನ್ನ ಎಲ್ಲ? ನೆರೆ ನಿನ್ನ ಮಕ್ಕಳಿದ್ದಾರೆ ಅಂತ ಕೇಳಿದ್ರು. ನನ್ನ ಮಕ್ಕಳಿಲ್ಲ. ಇಲ್ವಾ? ನಿನ್ನ ಹೆಂಡತಿ ನೀನು ಸಿದ್ಧನಾಗಿ ಬನ್ನಿ. ಅಪ್ಪ ಅಮ್ಮ ಓ ಅಪ್ಪ ಅಮ್ಮ ಇದ್ದಾರ? ಇದ್ದಾರೆ. ಅವರು ಬನ್ನಿ. ಯಾಕೆ ಆಗ್ತದೆ? ಅಜ್ಜ ಒಂದ ನನ್ನ ತಂಗಿಯ ಮದುವೆಗೆ, ಮದುವೆಗೆ. ಇಲ್ಲದ್ರೆ ಇಲ್ಲದಿದ್ರೆ ಅಪ್ಪನ ಹೆಣ್ಣವರ್ಲಿಕ್ಕೆ ಹಾ ಹೊರಟ